ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಕೆಸ್ತೂರ್ಕೊಪ್ಪ ಗ್ರಾಮದ ಒಬ್ಬ ರೈತನ ಮಗ ಜಗದೀಶ ಅಂತ ಹೇಳಿ, ನಾನು ಏನು ಭೂ ಹಿಡುವಳಿ ಪತ್ರಿಕೆ ದಿನಾಂಕ 11ನೇ ತಾರೀಕು ಈ ತಿಂಗಳು 3ನೇ ತಿಂಗಳು 11ನೇ ತಾರೀಕು ಅರ್ಜಿಯನ್ನು ಹಾಕಿರ್ತೀನಿ. ಅರ್ಜಿ ಜೊತೆ ಏನು ಜಂಟಿ ನಮ್ಮ ಅಣ್ಣ ಮತ್ತು ನನ್ನ ಹೆಸರಲ್ಲಿ ಇಬ್ಬರಲ್ಲಿ ಜಂಟಿ ಇರ್ತದೆ. ಆದ ಕಾರಣ ಭೂ ಹಿಡುವಳಿ ಪತ್ರಿಕೆ ನಿಮ್ಮ ಒಪ್ಪಿಗೆ ಪತ್ರ ಬೇಕು ಅಂತಲೂ ಕೂಡ ಏನು ಗ್ರೇಟು ತಹಸೀಲ್ದಾರ್ ಅಂತ ಚಂದ್ರಶೇಖರ್ ಸರ್ ಅವರ ಒಂದು ಕೇಸ್ ವರ್ಕರ್ ಅವರು ಫೋನ್ ಮಾಡಿ ಕೇಳಿದಾಗ ಮರುದಿನವೇ ನಾನು ಪ್ರಮಾಣ ಪತ್ರವನ್ನು ಕೂಡ ಲಗ್ನತಿಸಿ ಕೊಟ್ಟಿದ್ದೀನಿ, ತಂದು ಕೊಡ್ತೀನಿ. 13ನೇ ತಾರೀಕು ಅದು ಪ್ರಮಾಣ ಪತ್ರ ಕೂಡ ತಲುಪಿಸಿದ್ದೀವಿ. ತಲುಪಿಸಿದ್ರು ಕೂಡ ನಮ್ಮ ಅರ್ಜಿಯನ್ನು ವಿಲೇ ಮಾಡಿ ನಿನ್ನೆ ಅಂದರೆ 23ನೇ ತಾರೀಕು ನನ್ನ ಅರ್ಜಿಯನ್ನು ತಿರಸ್ಕಾರ ಮಾಡಿರ್ತಾರೆ. ವಿಲೇ ಮಾಡಿ ತಿರಸ್ಕಾರ ಮಾಡಿರ್ತಾರೆ. ಕಾರಣ ಕೇಳಿದ್ರೆ ಹೇಳ್ತಾರೆ ಏನು ಪ್ರಮಾಣ ಪತ್ರ ಡ್ರಾಯರ್ಲಿತ್ತು, ಕೇಸ್ ವರ್ಕರ್ ಕೇಳಿದ್ರೆ ಹೇಳ್ತಾರೆ ಫೈಲು ಸರ್ ಹತ್ರನೇ ಇದೆ ಅಂತ ಹೇಳ್ತಾರೆ. ಸರ್ ಕೇಳಿದ್ರೆ ಕೇಸ್ ವರ್ಕರ್ ಹತ್ರ ಫೈಲ್ ಇದೆ ಅಂತ ಹೇಳ್ತಾರೆ. ಇವಾಗ ನೋಡಿದ್ರೆ ಪ್ರಮಾಣ ಪತ್ರ ಫೈಲು ಎಲ್ಲ ಒಟ್ಟಿಗೆ ತರ್ತಾರೆ ಕೇಸ್ ವರ್ಕರು. ನೋಡಿ, ಸಾರ್ವಜನಿಕರ ರೈತರಿಗೆ ಯಾವ ರೀತಿ ಇವರು ಹಿಂಸೆ ಮಾಡ್ತಿದ್ದಾರೆ. ಇವತ್ತೊಬ್ಬ ರೈತ ಒಂದು ಪ್ರಮಾಣ ಪತ್ರ ಮಾಡಿಸ್ಬೇಕು ಅಂತಂದರೆ 300 ರೂಪಾಯಿ ಕೊಡಬೇಕು. ಒಂದು RTC ತಗೋಬೇಕಂದ್ರೆ 30 ರೂಪಾಯಿ ಕೊಡಬೇಕು. 5 RTC ಇರ್ತವೆ, 150 ರೂಪಾಯಿ RTC ಆಯಿತು. ಅವ್ನ ಕೆಲಸ ಬಿಟ್ಟು ಮತ್ತೊಂದು ಸಲ ಇವ್ರ ಹತ್ರ ಬರಬೇಕು. ಏನು ಮಾಹಿತಿ ಇದೆ, ಏನು ಆ್ಯಕ್ಟಲ್ಲಿ ಏನಿದೆ, ಏನು ಯಾರೇ ಕೂಡ ಅರ್ಜಿಯನ್ನು ಹಾಕಿದ್ರೆ ಇವರು ಅರ್ಜಿಗೆ ಏನು ಮೂಲ ದಾಖಲೆಗಳು ಬೇಕು ಅದನ್ನು ದೂರವಾಣಿ ಸಂಪರ್ಕದ ಮುಖಾಂತರನೂ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಸಮಸ್ಯೆನ ಬಗೆಹರಿಸಬೇಕು. ಇವರು ಸರ್ಕಾರಿ ಸೇವೆ ಯಾವ ರೀತಿ ಸರ್ಕಾರಿ ಸೇವೆ ಸಾರ್ವಜನಿಕ ಸೇವೆ ಮಾಡ್ತಕ್ಕಂಥ ನನಗೆ ಅರ್ಥ ಆಗ್ತಾಯಿಲ್ಲ. ಅದಕ್ಕೆ ನಾನು ಇಲ್ಲೇ ಬಂದಿದ್ದೆ. ಈಗ ಹೇಳ್ತಾರೆ ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಪ್ರಮಾಣ ಪತ್ರವನ್ನು ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ತಹಸೀಲ್ದಾರ್ ಸರ್ ಹತ್ರ ಹೋಗಿ ಕರೆಸಿ ಮಾತಾಡಿದ್ರೆ ಅರ್ಧ ಗಂಟೆ ರೆಡಿ ಮಾಡಿ ಕೊಟ್ಬಿಡ್ತೀನಿ ನಿಮ್ಮದು ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಂತ ಅರ್ಥ ಆಗ್ತಾಯಿಲ್ಲ. ಏನು ಸಂಬಂಧಪಟ್ಟ ತಹಸೀಲ್ದಾರ್ ಸರ್ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ಬೇಕು, ಮತ್ತೇನು ನೋಟಿಸ್ ಜಾರಿ ಮಾಡಬೇಕು. ಇವ್ರಿಗೆ ಮುಂದೆ ಸಾರ್ವಜನಿಕರು ತೊಂದರೆ ಆಗಬಾರ್ದು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ.